ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಅರೆಸ್ಟ್ ಆಗಿದ್ದಾರೆ. ಒಂದು ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಒಬ್ಬರನ್ನು ಕೊಲೆ ಮಾಡಿದಂತಹ ಒಂದು ಆರೋಪದ ಮೇಲೆ ಅರೆಸ್ಟ್ ಆಗಿರುವಂಥದ್ದು. ಪ್ರಿಯತಮೆಯ ಗಂಡನನ್ನ ಕೊಲೆ ಮಾಡಿಸಲು ಹೋಗಿ ಅರೆಸ್ಟ್ ಆಗಿದ್ದಾರೆ ಕಮಲಾಕರ್ ಭಟ್. ಖ್ಯಾತ ಜ್ಯೋತಿಷಿ ಆಗಿದ್ರು. ಪ್ರತಿದಿನ ಬೆಳಗ್ಗೆ ಆದರೆ ಟಿವಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಅವರು ಪ್ರಿಯತಮೆಯ ಗಂಡನನ್ನ ಕೊಲೆ ಮಾಡಿಸಲು ಹೋಗಿ ಈಗ ಅರೆಸ್ಟ್ ಆಗಿದ್ದಾರೆ. ಜ್ಯೋತಿಷಿ ವೇಷದ ಕಾಮುಕನ ಅಸಲೇ ಮುಖವಾಡ ಈಗ ಬಯಲಾಗಿದೆ. ಪರಿಹಾರದ ಹೆಸರಲ್ಲಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಜ್ಯೋತಿಷಿ ಎನ್ನುವಂಥ ಆರೋಪ. ಮಂಗಳೂರಿನಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಕಾಮುಕ ಜ್ಯೋತಿಷಿ. ಮಹಿಳೆಯರ ಅಸವರ್ತನೆ ಏನಿದೆ, ಅಸಹಾಯಕತೆ ಏನಿದೆ, ಅದನ್ನು ಬಳಸ್ಕೊಂಡು ಮಾಡಿರುವಂತಹ ಕೆಲಸ ಇದು. ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ ಜ್ಯೋತಿಷಿಯ ಕರಾಳ ಇತಿಹಾಸ. ಈಗ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ ಎಲ್ಲವೂ ಕೂಡ. ಸಾಲು ಸಾಲು ಅಕ್ರಮಗಳು. ಈಗ ಕಮಲಾಕರ್ ಭಟ್ ನಡೆಸಿದ್ದಂತಹ ಅಧರ್ಮದ ಲೀಲೆಗಳಿಗೆ ಈಗ ಬ್ರೇಕ್ ಹಾಕಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿದ್ದಾರೆ. ಒಂದು ಅಕ್ರಮ ಸಂಬಂಧದ ಶಂಕೆ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಯಾರು ಆ ಮಹಿಳೆ ಇದ್ರಲ್ಲ, ಅಕ್ರಮ ಸಂಬಂಧವನ್ನು ಹೊಂದಿದಂತಹ ಮಹಿಳೆ, ಅವರ ಗಂಡ ಪ್ರಶ್ನೆ ಮಾಡಿದ್ದಕ್ಕೆ, ದೂರು ಕೊಟ್ಟಿದ್ದಕ್ಕೆ ಸ್ವಾಮೀಜಿ ಮತ್ತು ಸ್ವಾಮೀಜಿ ಕಡೆಯವರೆಲ್ಲರೂ ಸೇರಿಕೊಂಡು ಆ ವ್ಯಕ್ತಿಯನ್ನು ಸಾಯಿಸಿದ್ದಾರೆ, ಕೊಲೆ ಮಾಡಿದ್ದಾರೆ. ಅದೇ ಆರೋಪದ ಮೇಲೆ ಸ್ವಾಮೀಜಿ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈಗ ದಿನನಿತ್ಯ ಬೆಳಗ್ಗೆ ಆದರೂ ನಾವು ನೋಡ್ತಾ ಇರ್ತೀವಿ, ಸ್ವಾಮೀಜಿಗಳೆಲ್ಲರೂ ಕೂಡ ಬಂದು ನಿಮ್ಮ ಈ ದಿನ ಹೀಗಿದೆ, ನಿಮ್ಮ ಜಾತಕದಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಪರಿಹಾರ ಮಾಡ್ತೀವಿ ಅಂತ ಹೇಳಿ ಸಲಹೆಗಳನ್ನು ಕೊಡ್ತಾ ಇರ್ತಾರೆ, ಭಾಷಣಗಳನ್ನು ಬಿಗಿತಾ ಇರ್ತಾರೆ. ಅದನ್ನು ನಂಬಿ ನಮ್ಮ ಜನ ಹೋಗ್ತಾ ಇರ್ತಾರೆ. ಎಷ್ಟೋ ಮಹಿಳೆಯರು ಕೂಡ ಇಂತಹ ಜ್ಯೋತಿಷಿಗಳನ್ನು, ಸ್ವಾಮೀಜಿಗಳನ್ನು ನಂಬಿ ಪರಿಹಾರಕ್ಕಾಗಿ ಹೋದಾಗ ಅಂಥವರನ್ನು ಬೆಲೆಗೆ ಬೀಳಿಸ್ಕೊಂಡು ಅವರ ಜೊತೆ ಸಂಬಂಧವನ್ನು ಇಟ್ಕೊಂಡು ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂಥದ್ದಲ್ಲಿ ಈಗ ಈ ಕಮಲಾಕರ್ ಭಟ್ ಗುರೂಜಿ ಅಥವಾ ಸ್ವಾಮೀಜಿ ಏನಿದ್ದಾನೆ ಜ್ಯೋತಿಷಿ, ಆತನ ಬಣ್ಣವೆಲ್ಲವೂ ಕೂಡ ಈಗ ಬಯಲಾಗಿದೆ. ಒಂದು ಸಂಬಂಧದ ವಿಚಾರವಾಗಿ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೇನೆ ಆಗಿರುವಂಥದ್ದು ಇದು. ಪರಿಹಾರದ ಹೆಸರಲ್ಲಿ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಆ ಮಾತು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನಲ್ಲಿ ಪೊಲೀಸರು ಇದನ್ನು ಹಿಡಿದು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮಹಿಳೆಯರ ಅಸಹಾಯಕತೆಯನ್ನೇ ಈತ ಬಂಡವಾಳವನ್ನಾಗಿ ಉಪಯೋಗ ಮಾಡಿಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಉಪಯೋಗಿಸ್ಕೊಳ್ತಾ ಇದ್ದ. ಆ ಎಲ್ಲ ಕೃತ್ಯಗಳು ಕೂಡ ಈಗ ಬಯಲಾಗಿದೆ. ಜ್ಯೋತಿಷಿಯ ಒಂದೊಂದೇ ಅಕ್ರಮ ಕೆಲಸಗಳು ಏನಿದೆ ಅದು ಬಯಲಾಗ್ತಾ ಇದೆ. ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಜನರಿಗೆ. ಕರಾಳವಾದಂತಹ ಇತಿಹಾಸ ಇದೆ ಈತನಿಗೆ. ಈಗ ಇಷ್ಟು ದಿನಗಳ ಹಿಂದೆ ಇದ್ದಂತಹ ಸಂಬಂಧ ಏನಿದೆ ಹೊರಗೆ ಬಂತು. ಆತ ಪತಿಗೆ ಗೊತ್ತಾಯಿತು, ಸುಚಿತ್ರಾ ಅಂತ ಅವ್ರ ಹೆಸರು. ಈಗ ಈ ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಜನರು ಕೂಡ ಬೆಚ್ಚಿ ಬೀಳ್ತಾ ಇದೆ, ಎಂತಹ ಸ್ವಾಮೀಜಿಗಳನ್ನು ನಂಬಿಟ್ವಲ್ಲ ನಾವು ಅಂತ ಹೇಳಿ. ಸ್ವಾಮೀಜಿಗಳನ್ನು ನಂಬೋದಾದರೂ ಹೇಗೆ, ಅವರ ಹತ್ರ ಪರಿಹಾರಕ್ಕಾಗಿ ಹೋಗೋದಾದರೂ ಹೇಗೆ, ಹೋದರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅವರನ್ನು ಬಳಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜನರು ನಮ್ಮ ಧರ್ಮದಲ್ಲಿ ನೋಡಿ ಇಂತಹ ಸ್ವಾಮೀಜಿಗಳನ್ನು, ಜ್ಯೋತಿಷಿಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇಡ್ತಾರೆ. ಯಾಕಂದರೆ ಅವರ ಕಷ್ಟಗಳನ್ನು ದೂರ ಮಾಡ್ತಾರೆ. ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಏನೋ ಒಂದು ಪರಿಹಾರಗಳನ್ನು ಹೇಳ್ತಾರೆ. ನಾವು ಅವರನ್ನು ನಂಬಬಹುದು. ಕೆಲವೊಂದು ಸ್ವಾಮೀಜಿಗಳು ಅಥವಾ ಜ್ಯೋತಿಷಿಗಳನ್ನು ಕೆಲವರು ದೈವದ ರೀತಿಯಲ್ಲಿ ನೋಡ್ತಾರೆ, ಅಷ್ಟು ಗೌರವವನ್ನು ಕೊಡ್ತಾರೆ. ಆದರೆ ಅವರು ಅದನ್ನು ಉಳಿಸ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ. ಇಂಥವ್ರನ್ನೆಲ್ಲ ನೋಡಿದಾಗ ಯಾರನ್ನ ನಂಬೋದು, ಯಾರನ್ನ ಬಿಡೋದು. ಸುಮ್ಮನೆ ವೇಷವನ್ನು ಹಾಕ್ಕೊಂಡು ಬಂದು ಕೂತ್ಕೊಂಡ್ಬಿಟ್ರೆ ಜ್ಯೋತಿಷಿ ಆಗೋಕೆ ಹೋಗಲ್ಲ. ಜ್ಯೋತಿಷಿ ಕಮಲಾಕರ್ ಭಟ್ ಅಕ್ರಮ ಸಂಬಂಧದ ಕರಾಳ ಮುಖ ಬಯಲಾಗಿದೆ. ಜ್ಯೋತಿಷಿ ಮೋಹಕ್ಕೆ ಬಿದ್ದು ಗಂಡನ ಮೇಲೇನೆ ಕೊಲೆಗೆ ಸ್ಕೆಚ್ ಹಾಕಿದ್ಲು ಕಿರಾತಕಿ ಪತ್ನಿ. ಜ್ಯೋತಿಷಿ ಜೊತೆಗಿನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಂತಹ ಗಂಡನನ್ನೇ ಟಾರ್ಗೆಟ್ ಮಾಡಿದ್ರು ಇವರು. ಹಂತಕರ ಪ್ಲಾನ್ ಉಲ್ಟಾ ಆಗಿದೆ. ತಮ್ಮನ್ನು ಉಳಿಸಿಕೊಳ್ಳಲು ಹೋದಂತಹ ಅಣ್ಣ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಅಣ್ಣ ತಮ್ಮಂದ್ರಿಬ್ಬರು ಹೋಗಿದ್ರು. ಸಿದ್ದಾಪುರದಲ್ಲಿ ನಡೆದಂತಹ ಮಹೇಶ್ ನಾಯಕ್ ಹತ್ಯೆ, ಅದರ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ. ಸುಚಿತ್ರಾ ಕಮಲಾಕರ್ ಭಟ್ ಕಾಮದ ಆಟಕ್ಕೆ ಹೋಗಿದ್ದಾನೆ ಈಗ ವಸಂತ ನಾಯಕ್. ಗಂಡನನ್ನೇ ಮುಗಿಸಲು ಸುಫಾರಿ ಕೊಟ್ಟಿದ್ಲು ಹೆಂಡತಿ ಸುಚಿತ್ರಾ, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಮಗಳ ಅಕ್ರಮಕ್ಕೆ ಸಾಥ್ ನೀಡಿದ್ದ ತಂದೆ ಲೋಕನಾಥ್ ಕೂಡ ಪೊಲೀಸರ ವಶಕ್ಕೆ ಇರುವಂಥದ್ದೀಗ. ಪತ್ನಿ ಕಳಿಸಿದ್ದ ಗ್ಯಾಂಗ್ನಿಂದಾನೇ ತಪ್ಪಿಸಿಕೊಂಡು ಹೋಗಿರ್ತಾರೆ ಅಣ್ಣ ತಮ್ಮಂದಿರಿಬ್ಬರು. ಅದರಲ್ಲಿ ತಮ್ಮ ಬಲಿಯಾಗಿದ್ದಾರೆ. ಪೂಜೆ ಮಾಡಿಸಬೇಕಾಗಿದ್ದಂತಹ ಜ್ಯೋತಿಷಿಯಿಂದ ಕೊಲೆಯಾಗಿದೆ. ಘಟನೆ ನಡೆದ 24 ಗಂಟೆಯೊಳಗೆ ಜ್ಯೋತಿಷಿ ಸೇರಿ 4 ಬಂಧಿಸಿದ್ದಾರೆ ಪೊಲೀಸರು. ಸಿದ್ದಾಪುರ ಪೊಲೀಸರಿಂದ ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ ವಿಚಾರಣೆ ನಡೀತಾ ಇದೆ.
ಜ್ಯೋತಿಷಿ ಏನಿದ್ದಾರೆ ಕಮಲಾಕರ್ ಭಟ್ ಅಕ್ರಮ ಸಂಬಂಧದ ವಿಚಾರವಾಗಿ ತಮ್ಮ ಅಕ್ರಮ ಸಂಬಂಧದ ವಿಚಾರವನ್ನು ಗುಟ್ಟಾಗಿಡೋಕೆ ಅಥವಾ ಬೇರೆಯವ್ರಿಗೆ ತಿಳಿದಿದೆ ಅಂತ ಹೇಳಿ ಅಥವಾ ಗಂಡನಿಗೆ ತಿಳಿದಿದೆ ಅಂತ ಹೇಳಿ ಕೊಲೆಯನ್ನೇ ಮಾಡಿಸ್ಬಿಟ್ಟಿದ್ದಾರೆ. ಅದು ಹೆಂಡತಿ ಸ್ಕೆಚ್ ಹಾಕಿರುವಂಥದ್ದು. ಸ್ವಾಮೀಜಿಯ ಜೊತೆ ಅಕ್ರಮ ಸಂಬಂಧ ಇತ್ತು, ಆ ವಿಚಾರ ಹೊರಗೆ ಬಂತು. ಅದು ಯಾರಿಂದ? ಸ್ವತಃ ಸುಚಿತ್ರಾ ಗಂಡನಿಗೇನೆ ಗೊತ್ತಾಯಿತು. ಅದು ಗೊತ್ತಾದ ಮೇಲೆ ದೂರು ಕೊಡೋಕೆ ಹೋದಾಗ ಇಷ್ಟೆಲ್ಲ ಘಟನೆ ಆಗಿದೆ. ಕಮಲಾಕರ್ ಭಟ್ ಅವರ ಕರಾಳ ಮುಖ, ಕಾಮದ ಮುಖ ಎಲ್ಲವೂ ಕೂಡ ಬಯಲಾಗಿದೆ. ಜ್ಯೋತಿಷ್ಯ ಮೋಹಕ್ಕೆ ಬಿದ್ದಿದ್ದು ಈ ಸುಚಿತ್ರ. ಗಂಡನೇ ಬೇಡ ಅಂತ ಅಂದ್ಕೊಂಡಿದ್ಲು. ನನಗೆ ಜ್ಯೋತಿಷಿನೇ ಸಾಕು, ಆತಂತ್ರ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ, ಹಣ ಇದೆ, ಹೆಸರು ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಅದಕ್ಕೋಸ್ಕರ ಗಂಡನೇ ಬೇಡ ನನಗೆ, ಈ ಒಂದು ಕಮಲಾಕರ್ ಭಟ್ ಇದ್ದರೆ ಸಾಕು, ಜ್ಯೋತಿಷಿ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ. ಅದಕ್ಕಾಗಿ ಏನು ಮಾಡ್ತಾಳೆ, ಗಂಡನನ್ನೇ ಮುಗಿಸೋಕೆ ಪ್ಲಾನ್ ಮಾಡ್ತಾಳೆ. ಜ್ಯೋತಿಷ್ಯ ಜೊತೆಗೆ ಸೇರಿಕೊಂಡು ಅನೈತಿಕ ಸಂಬಂಧದ ವಿಚಾರವಾಗಿ ಗಂಡನನ್ನು ಇವತ್ತಿಬ್ಬರು ಮುಗಿಸ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಇವರಿಗೆ ಕೆಲವರ ಸಹಾಯ ಕೂಡ ಇತ್ತು, ಸ್ವಾಮೀಜಿ ಮತ್ತು ಸುಚಿತ್ರಾಗೆ. ಅವರು ಗ್ಯಾಂಗ್ನಿಂದ ಹೋಗಿ ಹತ್ಯೆ ಮಾಡಿಸೋಕೆ ಪ್ಲಾನ್ ಮಾಡಿದ್ದಾರೆ. ಈಗ ಬರ್ಬರವಾಗಿ ಹತ್ಯೆ ಆಗಿಬಿಟ್ಟಿದೆ. ಎಲ್ಲವೂ ಕೂಡ ಉಲ್ಟಾ ಆಗಿದೆ. ತಮ್ಮನನ್ನು ಉಳಿಸೋಕೆ ಹೋಗಿ ಇಲ್ಲಿ ಅಣ್ಣ ಹತ್ಯೆ ಆಗಿದ್ದಾನೆ. ಈ ಹತ್ಯೆ ವಿಚಾರವಾಗಿಯೇ ಸ್ವಾಮೀಜಿ ಅರೆಸ್ಟ್ ಆಗಿರುವಂಥದ್ದು. ಈಗ ಸಿದ್ದಾಪುರದಲ್ಲಿ ನಡೆದಂತಹ ಘಟನೆ ಇದು. ಸಿದ್ದಾಪುರದಲ್ಲಿ ಮಹೇಶ್ ನಾಯಕ್ ಹತ್ಯೆ ಆಗಿದೆ. ಇದರ ಹಿಂದೆ ಜ್ಯೋತಿಷಿಯ ಕೈವಾಡ ಇದೆ ಎನ್ನುವಂತಹ ದೊಡ್ಡ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಈಗಾಗಲೇ ಪೊಲೀಸರು ಇದೇ ಆಯಾಮದಲ್ಲಿ, ಇದೇ ಅನುಮಾನದಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸುಚಿತ್ರಾ ಕೂಡ ಪೊಲೀಸರ ವಶದಲ್ಲಿದ್ದಾಳೆ. ಅಷ್ಟೇ ಅಲ್ಲ, ಸುಚಿತ್ರಾ ತಂದೆ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದ ಅನ್ನುವಂತಹ ವಿಚಾರ ಇದೆ. ಆತನ ಕೂಡ ಬಂಧಿಸಿದ್ದಾರೆ ಪೊಲೀಸರು, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 7 ಜನರನ್ನು ಬಂಧಿಸಿದ್ದಾರೆ ಈ ಕೇಸ್ನಲ್ಲಿ ಪೊಲೀಸರು ಈವರೆಗೆ. ಯಾರ್ಯಾರು ಆರೋಪಿಗಳಿದ್ದಾರೆ, ಈ ಕೊಲೆಯಲ್ಲಿ ಯಾರು ಸಾಥ್ ನೀಡಿದ್ರು, ಯಾರ್ಯಾರು ಕೈವಾಡ ಇದೆ, ಯಾರ್ಯಾರ ಮೇಲೆ ಅನುಮಾನ ಇದೆ, ಅವರೆಲ್ಲರನ್ನು ಕೂಡ ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಗಂಡನನ್ನೇ ಮುಗಿಸೋಕೆ ಸುಪಾರಿ ಕೊಟ್ಟಿರ್ತಾಳೆ ಹೆಂಡತಿ, ಈಗ ಅರೆಸ್ಟ್ ಆಗಿದ್ದಾಳೆ. ಅಕ್ರಮ ಸಂಬಂಧಕ್ಕೆ ಸಾಥ್ ನೀಡಿದ ತಂದೆ ಕೂಡ, ತಂದೆ ಲೋಕನಾಥ್ ಏನಿದ್ದಾನೆ ಆತ ಕೂಡ ಪೊಲೀಸರ ವಶದಲ್ಲಿದ್ದಾನೆ. ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಪತ್ನಿ ಕಳಿಸಿದಂತಹ ಗ್ಯಾಂಗ್ನಿಂದ ತಪ್ಪಿಸಿಕೊಂಡು ಮಹೇಶ್ ನಾಯಕ್ ಓಡಿ ಹೋಗಿದ್ದಾನೆ. ಅಣ್ಣ ಸಾವನ್ನಪ್ಪಿದ್ದಾನೆ. ಈ ರೀತಿಯಾಗಿ ಆಗಿದೆ. ಪೂಜೆ ಮಾಡಬೇಕಾಗಿದ್ದಂತಹ ಜ್ಯೋತಿಷಿ ಕೊಲೆಗೆ ಪ್ರಚೋದನೆ ನೀಡಿದ್ದಾನೆ. ಭಕ್ತರಲ್ಲಿ ಆತಂಕ ಎದುರಾಗಿದೆ. ನಾವು ಯಾವ ಸ್ವಾಮೀಜಿಗಳನ್ನು ನಂಬೋದು ಅಂತ ಹೇಳಿ. ಈ ಘಟನೆ ನಡೆದಂತಹ ಕೇವಲ 24 ಗಂಟೆಯೊಳಗೇನೆ ಜ್ಯೋತಿಷಿ ಸೇರಿ 4 ಅದಕ್ಕಿಂತ ಹೆಚ್ಚಿನ ಜನರನ್ನು ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುಮಾರು 7 ಜನರನ್ನು ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದಾಪುರ ಪೊಲೀಸರಿಂದ ಕಮಲಾಕರ್ ಅಂಡ್ ಗ್ಯಾಂಗ್ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನಷ್ಟು ಮಾಹಿತಿಗಳು ಹೊರಗೆ ಬರುವಂತಹ ಸಾಧ್ಯತೆ ಇದೆ. ಈ ಗಲಾಟೆ ಯಾಕಾಯಿತು, ಅವರ ಸಾವು ಯಾಕಾಯಿತು, ನಿಜವಾಗಿಯೂ ಕೂಡ ಅಕ್ರಮ ಸಂಬಂಧದ ಕಾರಣವೋ ಅಥವಾ ಬೇರೆ ಏನಾದರೂ ಕಾರಣ ಇತ್ತೋ, ಸುಚಿತ್ರಾ ಕೈವಾಡ ಏನಿದೆ ಇದರಲ್ಲಿ, ಕಮಲಾಕರ್ ಭಟ್ ಜ್ಯೋತಿಷಿ ಏನಿದ್ದಾರೆ ಅವರ ಕೈವಾಡ ಏನಿದೆ, ಯಾರು ಸ್ಕೆಚ್ ಹಾಕಿದ್ರು, ಯಾವ ರೀತಿಯಾಗಿ ಪ್ಲಾನ್ ಆಗಿತ್ತು, ಇನ್ನು ಬೇರೆ ಬೇರೆ ಏನೇನು ವಿಚಾರಗಳಿದೆ, ಅದರೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಆರೋಪಿಗಳಿಂದ ಎಲ್ಲ ವಿಚಾರವನ್ನು ಕಕ್ಕಿಸ್ತಾ ಇದ್ದಾರೆ ಪೊಲೀಸರು. ಈ ವಿಚಾರ ಆ ಭಾಗದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸ್ತಾ ಇದೆ. ಒಬ್ಬ ಸ್ವಾಮೀಜಿ ಈ ರೀತಿಯಾಗಿ ಅಕ್ರಮದಲ್ಲಿ ತೊಡಗಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡು ಮಹಿಳೆಯ ಜೊತೆ ಆ ಮಹಿಳೆಯ ಗಂಡನನ್ನೇ ಕೊಲೆ ಮಾಡಿಸುವ ರೇಂಜ್ಗೆ ಹೋಗ್ತಾರೆ ಅಂತಂದರೆ ಏನಾಗ್ತಾ ಇದೆ? ಸ್ವಾಮೀಜಿಗಳು ಈ ರೀತಿಯಾಗಿ ಬದಲಾಗ್ತಾ ಇದ್ದಾರಲ್ಲ, ನಾವು ನಂಬೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.